ಪ್ರಶ್ನೆ ಭಾಳ ಪ್ರಶ್ನೆಗಳಪ್ಪ. ಏನು ಕಡ್ಡಾಯವಾಗಿ ಪ್ರತಿ ಕುಟುಂಬಕ್ಕೂ 10,000 ರೂಪಾಯಿ ಪೇಮೆಂಟ್ ಕೊಡಬೇಕು. ನೀವೇನನ್ನ ಮಾಡ್ಕೊಳ್ಳಿ, ಗೊಬ್ಬರನ ಹಾಕೊಳ್ಳಿ, ಯಾತನ ನೀವು ಹೇಳಿದ್ದನ್ನು ಮಾಡ್ಕೊಬೇಕು ಅಷ್ಟೇ. ಕರೆಂಟ್ ಇಲ್ಲ, ಫೋಟೋನ ಕೊಟ್ಟರೆ ಬಿಟ್ಟನ್ನು ಬಿಟ್ಟು ನಮ್ಮ ಅಲ್ಲಿ ರೋಸ್ ಅಲ್ಲ, ಇಲ್ಲಿ ರೋಸ್ ಬಿಟ್ಟಿದ್ವಿ. ಈ ಸರ್ಕಾರ ಬಿಟ್ಟರೆ ಎಲ್ಲ ಫ್ರೀಯಾಗಿ ಕೊಡ್ತಾರೆ. ನಮಗೂ ಕೊಡಿ ಫ್ರೀ, ನಮಗೂ 10,000 ಕೊಡಲಪ್ಪ. ಎಲ್ಲರಿಗೂ ಆ ಗ್ಯಾರಂಟಿ ಈ ಗ್ಯಾರಂಟಿ ಹೋಗಿ ನಮಗೆ ಗ್ಯಾರಂಟಿ ಮಾಡಲಿ, ನಮಗೂ ಗ್ಯಾರಂಟಿ ಮಾಡಲಿ, ಕುಟುಂಬಕ್ಕೂ ಗ್ಯಾರಂಟಿ ಕೊಡಬೇಕು. ಇದನ್ನ ಇದು ಮಾಡೋದು, ಪುಣ್ಯ ಮಾಡೋದು. ಏನು ಎಲ್ಲದಕ್ಕೂ ಗ್ಯಾರಂಟಿ, ಬಸ್ ಗ್ಯಾರಂಟಿ, ಕರೆಂಟ್ ಗ್ಯಾರಂಟಿ, ಎಲ್ಲ ಗ್ಯಾರಂಟಿ. ನಮ್ಮದು 10,000 ರೂಪಾಯಿ ಗ್ಯಾರಂಟಿ ಕಾಯ್ದೆ ಮಾಡಿರಿ, ಅದು ಭಾಳ ಪುಣ್ಯ ಆಗ್ತದೆ ಅಂತ ಹೇಳ್ತೀನಿ. ನಾನು ಮಾತಾಡೋಕ್ಕೆ ಬರೋದಿಲ್ಲ, ದಯವಿಟ್ಟು ನೀವು ಚೆನ್ನಾಗಿ ಡೀಟೇಲಾಗಿ ಬರ್ತೀರ. ಪೂರ್ತಿ ಹಾಳಾಗಿದೆ, ಇದರಲ್ಲಿ ಏನೇನಿಲ್ಲ. ಅದಕ್ಕೋಸ್ಕರ ಇದು ಸರ್ಕಾರ ಎಚ್ಚೆತ್ಕೊಂಡು ರೈತರಿಗೆ ಪರಿಹಾರ ಶೀಘ್ರವಾಗಿ ಬಿಡುಗಡೆ ಮಾಡಬೇಕಂತ ನಮ್ಮ ರೈತ ಸಂಘ ಕೊಡುಗೆಯಿಂದ ಕೇಳ್ಕೊಂಬಂದಿದ್ದೆ. ರೈತರಿಗೆ ಭಾಳ ಅನ್ಯಾಯ ಆಗಿದೆ. ಇದನ್ನು ಏನಾದರೂ ಮಾಡಿ ಪರಿಗಣಿಸಿ ರೈತರಿಗೆ ಪರಿಹಾರ ಬರಂಗೆ ಮಾಡಿದ್ರೆ ಭಾಳ ಉತ್ತಮವಾದ ರೈತರಿಗೆ ಅನುಕೂಲ ಆಗ್ತದೆ ಅಂತ ನನ್ನ ಅನಿಸಿಕೆ. ಒಂದು 5 ನಿಮಿಷ ಏನು ಪುಲ್ಲಳ್ಳಿ ತಗೊಂಡು ಬಂದ್ಬಿಟ್ಟು ಪ್ರಪಂಚನೆಲ್ಲ ನೋಡೋದು ಬೇಕಿಲ್ಲ, ಬಿಟ್ರಿ ಎಲ್ಲ ಸುಳ್ಳು. ಶೇಂಗಾ ಅಂಜಿಸಿ ಏನೂ ಇಲ್ಲ, ಉಳ್ಳಾಗಡ್ಡೆನೆಲ್ಲ ಕರ್ಮ ಆಗೋಗಿದೆ. ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ನೇತಾರರು ಸುಮಾರು 50 ವರ್ಷಗಳ ಕಾಲ ರೈತರ ಪರವಾಗಿ ಹೋರಾಟ ಮಾಡಿಕೊಂಡು ಅಪಾರ ಅನುಭವವುಳ್ಳಂತಹ ನಮ್ಮ ಸೋಮು ರಂಗಸ್ವಾಮಿ ಅವರ ಮಾತುಗಳಿಗೆ ಪೂರಕವಾಗಿ ನಾನು ಸರ್ಕಾರಕ್ಕೆ ಹೇಳೋದಾದ್ರಿಷ್ಟೇ, ಈಗಾಗಲೇ ರೈತರು ಸುಮಾರು ಪಡಬಾರದ ಕಷ್ಟಗಳು, ಸುಮಾರು ಜೀವನ ಪರ್ಯಂತ ಯಾರು ವ್ಯವಸಾಯದಲ್ಲಿ ಕ್ಷೇತ್ರದಲ್ಲಿ ತೊಡಗಿಕೊಂಡು ನೀನು ಸಹಾಯ, ವ್ಯವಸಾಯದಲ್ಲಿ ನಿಮ್ಮ ಅಪ್ಪ ಸಹಾಯ, ನಿಮ್ಮ ತಾತ ಸಹಾಯ, ಅದು ಗಾದೆನೇ ಬಂದ್ಬಿಟ್ಟಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸುಮಾರು ರೋಗ ಬಾಧೆಗಳು, ಏನೋ ಒಂದು ಥರ ಈಗ ಪ್ಲಾಂಟೇಷನು, ಏನೋ ದಾಳಿಂಬೆ ನೋಡಿದರೆ ಹಾಕ್ಬೇಕಾದ್ರೆ 500 ರೂಪಾಯಿ ಬಾಕ್ಸು, 800 ರೂಪಾಯಿ ಬಾಕ್ಸು, 1000 ರೂಪಾಯಿ ಬಾಕ್ಸು. ರೈತರು ಹಾಕಿದ್ದಂಗೆ ರೈತರು ಹಾಕಿ ಇನ್ನೇನು ನಾವು ಬೆಳೆ ತಗೋಬೇಕಂತದಕ್ಕೆ ನೋಡ್ರಿ ಇಂಥ ರೋಗ. ಮತ್ತು ವಾತಾವರಣ ಪೂರಕವಾಗಿರಲ್ಲ, ಎಲ್ಲೋ ಒಬ್ಬರಿಗೆ ರೈತರಿಗೆ ಲಾಟ್ರಿ ಹೊಡೆದಂಗೆ ಹೊಡಿತೈತೆ. ಅಷ್ಟು ಬಿಟ್ಟರೆ ಸಾಮೂಹಿಕವಾಗಿ ಯಾರಿಗೂ ಲಾಭ ಆಗ್ತಿಲ್ಲ. ನೋಡಿ, ಇವತ್ತು ಕನಿಷ್ಠ ಅಂದರೆ ಈಗ ಒಂದು 3-4 ತಿಂಗಳಿಂದಕ್ಕೆ ಸತತವಾಗಿ ಮುಚ್ಕೊಂಡಿದೆ ಮೋಡ. ಇಂಥ ಬೆಳೆಗಾರರಿಗೆ ಏನು ಇದೇನು ಸುಮ್ಮನೆ ಬರೋದಿಲ್ಲ. ಇದಕ್ಕೆ ಕನಿಷ್ಠ ಅಂದರೆ ಒಂದು ಗಿಡಕ್ಕೆ ನಾವು 1.5 ವರ್ಷಕ್ಕೆ ಆಗಬೇಕಂದ್ರೆ ಕನಿಷ್ಠ ಅಂದರೆ ಒಂದು 5,000 6,000 ರೂಪಾಯಿ ಗೊಬ್ಬರ, ಮಣ್ಣು, ಔಷಧಿ, ಸುಮ್ಮನೆ ದಿನನಿತ್ಯ ಇದ್ರಾಗೇ ಜಂಜಾಟದಲ್ಲಿರ್ತಾರೆ. ಇವಾಗ ಇಂಥ ರೋಗ ಬಂದರೆ ಈಗ ಏನು ಮಾಡಬೇಕು ನೋಡಿ, ನೀವು ಅದು ನೋಡಿ. ಈಗ ನಾನು ಹೇಳೋದಿಷ್ಟೇ, ಏನು ದಾಳಿಂಬೆ ಬೆಳೆ ಮತ್ತು ಶೇಂಗಾ ಬೆಳೆ, ಈರುಳ್ಳಿ ಬೆಳೆಗಾರರಿಗೆ ಸರ್ಕಾರದಿಂದ ಈಗಾಗಲೇ ನಮ್ಮ ನಾಯಕರು ಹೇಳಿದಾಗೆ ಎಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ, ನಾವು ಒಪ್ಕೊಳ್ಳೋಣ. ಆದರೆ ರೈತರಿಗೆ ಗ್ಯಾರಂಟಿ ಇಲ್ದಂಗೆ ಆಗಿದೆ. ಈ ದೇಶ ಕಾಯುವ, ದೇಶಕ್ಕೆ ಅನ್ನ ನೀಡ್ತಕ್ಕಂತಹ, ದೇಶಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ರೈತರಿಗೆ ಇವತ್ತು ಗ್ಯಾರಂಟಿ ಇಲ್ದಂಗೆ ಆಗಿದೆ. ಹಂಗಾಗಿ ನಾನಾದರೂ ಸರ್ಕಾರ ಮತ್ತು ವ್ಯವಸ್ಥೆಗೆ, ಆಡಳಿತ ವ್ಯವಸ್ಥೆಗೆ ನಾನು ನಮ್ಮ ರೈತರ ಪರವಾಗಿ ಮನವಿ ಮಾಡ್ತೇನೆ. ನಮ್ಮ ರೈತರಿಗೆ ಗ್ಯಾರಂಟಿ ಕೊಡ್ತಕ್ಕಂಥ ಯಾವುದಾದ್ರೂ ಸ್ಕೀಮ್ ತಂದಿದ್ದೆ ಆದರೆ ನಿಜವಾಗ್ಲೂ ಕೂಡ ಆ ಸರ್ಕಾರ, ಆ ನೇತಾರರು ಅಜರಾಮರಾಗ್ತಾರೆ. ಆ ನಿಟ್ಟಿನಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಏನೋ ಅದು ಎಂತೆಂದಕ್ಕೂ ರಚನೆಗಳು ಮಾಡ್ತಾರೆ, ಎಂತೆಂದಕ್ಕೂ ವಿಜ್ಞಾನಿಗಳ ಆ ಟೀಮು, ಈ ಟೀಮು, SIT ಇನ್ನೊಂದು ಮತ್ತೊಂದು. ಇದರಲ್ಲಿ ಪಳಗಿರ್ತಕ್ಕಂಥ ಈ ವ್ಯವಸಾಯದಲ್ಲಿ ನುರಿತಿರ್ತಕ್ಕಂಥ ಅಧಿಕಾರಿಗಳನ್ನ, ರಿಟೈರ್ಡೋ ಅಥವಾ ಹಾಲಿನೋ ಅಂಥವ್ರನ್ನ ಒಂದು ಟೀಮ್ ಮಾಡಿ ರೈತರ ಕಷ್ಟಗಳು ಏನು ಅದನ್ನು ಒಂದು ಅಂಶದಲ್ಲಿ ಒಂದು ಶೇಷ ತಗೊಂಡು ನಮಗೆ ಗ್ಯಾರಂಟಿ ಅಂತಕ್ಕಂಥ ಒಂದು ಸ್ಕೀಮು ನಮಗೆ ರೈತರಿಗೆ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತೀನಿ. ಮತ್ತು ಈಗಾಗಲೇ ನಾವು ಏನು ಇನ್ಸೂರೆನ್ಸ್ ಕಟ್ಟಿದ್ದೀವಿ, ದಾಳಿಂಬೆ ಬೆಳೆಗಾಗಿರ್ಬೋದು ಅಥವಾ ಶೇಂಗಾ ಬೆಳೆಗಾಗಿರ್ಬೋದು ಅಥವಾ ಈರುಳ್ಳಿಗಾಗಿರ್ಬೋದು. ನೋಡಿ, ಈರುಳ್ಳಿ ಸುಮಾರು ಈಗ ನಮ್ಮನೆ ಥರ 5 ಎಕರೆ ಹಾಕಿರೋದ್ರೆ ಕನಿಷ್ಠ 4-5 ಲಕ್ಷ ಖರ್ಚು ಮಾಡಿದ್ರೆಲ್ಲ ಬರೋದು ಏನು ಬರುತ್ತೆ? 5 ಲಕ್ಷ ನಾವು ಸಾಲ ತೀರಿಸ್ಬೇಕಂದ್ರೆ ನಮ್ಮ ಕಷ್ಟ ಏನಿರ್ತದೆ? ರೈತರಿಗೆ 5 ಲಕ್ಷ ತೀರ್ಸಾದ್ಮೇಲೆ ಏನು ಒಡವೆ ವಾಳ ಮೂಳೆ ಎಲ್ಲ ಬ್ಯಾಂಕ್ ಇಟ್ಟಿರ್ತೀವಿ, ಅದನ್ನ ಬಿಡಿಸ್ಕೊಂಬಿಲ್ಲ ಅಂದರೆ ಅದಾಲೆ ಓವರ್ ಡ್ಯೂ, ಮತ್ತು ಅದೇ ಅಂಥದ್ದು ಹರಾಜು ಪ್ರಕ್ರಿಯೆ, ಮತ್ತು ಸಿವಿಲ್ಲು ಜೀರೋ. ನಾಳೆ ನಮ್ಮ ಬದುಕೇನು? ಬ್ಯಾಂಕ್ಗೆ ಸಾಲ ಬಿಟ್ಟರೆ ನಾಳೆ ಹೊರಗಡೆ ಹೋಗಬೇಕು, ಏನು ಕೈ ಸಾಲಕ್ಕೆ ಹೋಗ್ಬೇಕು. ಕೈ ಸಾಲ ಹೋದರೆ 3 ರಿಂದ 6, 7, 10 ಡೈಲಿ ಮೀಟ್ರ್ ಬಡ್ಡಿ. ನಾವು ಬದುಕೋಕ್ಕಾಗ್ತದ? ಆ ನಿಟ್ಟಿನಲ್ಲಿ ಈ ಸಲ ಯಾವುದೇ ಕಾರಣಕ್ಕೂ ಸರ್ಕಾರ ದಾಳಿಂಬೆ ಇನ್ಶೂರೆನ್ಸು, ಶೇಂಗಾ ಇನ್ಶೂರೆನ್ಸು ಮತ್ತು ಈರುಳ್ಳಿ ಇನ್ಶೂರೆನ್ಸು ಕಡ್ಡಾಯವಾಗಿ ಕೊಡಬೇಕು. ಕೊಟ್ಟರೆ ಮಾತ್ರ ಈ ಭಾಗದ ರೈತರು ಉಳಿತಾರೆ. ಇಲ್ಲಾಂದರೆ ಭಾಳ
ದುರಂತದ ವ್ಯವಸ್ಥೆ ಆಗ್ತದೆ ರೈತರಿಗೆ ಅಂತಕ್ಕಂಥ ಮಾತನ್ನು ಹೇಳಿ ಇದು ಇನ್ನೊಂದು ಸಲ ನಾನು ಇವರು ಪೂರ್ವಕವಾಗಿ ಮನವಿ ಮಾಡ್ತೇನೆ. 100ಕ್ಕೆ 100 ರೈತರಿಗೆ ಯಾವುದಾದ್ರು ಸ್ಕೀಮಲ್ಲಿ ಗ್ಯಾರಂಟಿ ಒಂದು ಸ್ಕೀಮ್ ಕೊಡಲೇಬೇಕು. ಏನು 5 ಸ್ಕೀಮ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ರೈತರ ಬದುಕಿಗೆ ಒಂದು ಗ್ಯಾರಂಟಿ ಕೊಡಬೇಕಂತ ನಮ್ಮ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಹಾಗೆ ಈಗೇನು ಇದನ್ನು ಬಿಟ್ಟು ಇಷ್ಟ ಸಾಕಾಗುತ್ತಲ್ಲ, ಸಮಸ್ಯೆ ಇಷ್ಟು ಸರ್. ಸಮಸ್ಯೆ ಇಷ್ಟು ಭಾಗದ ಏನು ಚಿತ್ರದುರ್ಗ ಜಿಲ್ಲೆ ಭಾಗದ ಯುವಕರೇನಿದ್ದಾರೆ ಸುಮಾರು ಸ್ಪೋರ್ಟಿವ್ ಆಗಿ ಮತ್ತು ಹೆಲ್ತಿಯಾಗಿ ಏನಾದರೂ ಸಾಧನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಗುರಿ ಇಟ್ಕೊಂಡು ನಮ್ಮ ಯುವಕರು ಮಿತ್ರರು ಮಾಡ್ತಾರೆ. ಅಂಥ ನಿಟ್ಟಿನಲ್ಲಿ ಒಬ್ಬ ಹುಡುಗಿ, ಒಬ್ಬ ಹೆಣ್ಣು ಮಗಳು, ಅದರಲ್ಲೂ ರೈತರ ಹೆಣ್ಣು ಮಗಳು ಇವತ್ತು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಆಟಗಾರರಾಗಿ ಹೊರಹೊಮ್ಮಿರೋದು ನಿಜವಾಗ್ಲೂ ಕೂಡ ನಮ್ಮ ಜಿಲ್ಲೆಗೆ ಒಂದು ಕಿರೀಟ. ಅಂಥ ಹುಡುಗಿ ಇವತ್ತು ಬರೀ SLC ಓದ್ತಾ ಇದೆ. ಅಂಥ ಹುಡುಗಿಗೆ ನಾವು ಹೋಗಿ ಹಾರ ತುರೈ ಹಾಕಿ ಸನ್ಮಾನ ಮಾಡಿದರೆ ಏನೇನೂ ಪ್ರಯೋಜನ ಇಲ್ಲ. ಅವಳ ಆಟಕ್ಕೆ, ಅವಳ ಒಂದು ಗುರಿ ತಲುಪಿಸುವಲ್ಲಿ ನಾವೆಲ್ಲರೂ ಕೂಡ ಜಿಲ್ಲಾಡಳಿತ ಮತ್ತು ಈ ಭಾಗದ ಸಚಿವರು, ಈ ಭಾಗದ ಶಾಸಕರುಗಳು ಅವಳಿಗೆ ಯುವ ಸಬಲೀಕರಣ ಏನಂತ ಇದಿದೆ, ಕ್ರೀಡಾ ಮನೋಭಾವನ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಆ ಹುಡುಗಿಗೆ ಕಬಡ್ಡಿಯಲ್ಲಿ ಒಂದು ಟ್ರೈನಿಂಗ್, ಒಂದು ಅಭ್ಯಾಸದ ಒಂದು ಟ್ರೈನಿಂಗ್ ಕೊಡಿಸಿ ಅವಳ ಒಂದು ಗುರಿ ಏನಿದೆ, ಈ ವಯಸ್ಸಲ್ಲಿ ಒಂದು ಗುರಿ ಇರೋದು ಸಹಜ. ಆ ಗುರಿನ ಮೊಟಕುಗೊಳಿಸಿದಂಗೆ ಆ ಗುರಿನ ತಲುಪುವಲ್ಲಿ ನಮ್ಮ ಜಿಲ್ಲಾಡಳಿತ ಮತ್ತು ಈ ಭಾಗದ ಎಲ್ಲ ಯುವ ಸಬಲೀಕರಣದಂಥ ಮತ್ತು ಕ್ರೀಡಾ ಮನೋಭಾವವುಳ್ಳಂಥವರು ನಿಜವಾಗ್ಲೂ ಅವಳಿಗೆ ಸಹಕಾರ ಕೊಡಬೇಕು. ತುರೈ ಸನ್ಮಾನ ಮಾಡಿದ್ರಿಂದ ಏನೇನು ಪ್ರಯೋಜನ ಇಲ್ಲ. ಅವಳಿಗೆ ಗುರಿ ತಲುಪುವಲ್ಲಿ ನಾವು ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವಳಿಂದ SLC ಇವತ್ತು ಅವ್ರ ಗುರಿ ಹೆಂಗಿರ್ತದಂದರೆ, ನಾನು ಏನೋ ಸಾಧನೆ ಮಾಡಬೇಕು ಅಂತ ಇರ್ತದೆ. ಇನ್ನೊಂದು 2-3 ವರ್ಷ ಬರೀ ಸನ್ಮಾನ ಸಿಗ್ತದೆ. ಹುಡುಗಿ ಹೆಸರು ಬಂದು ರಕ್ಷಿತಾ. ಯಾವ ಊರು, ಏನು ಅಡ್ರೆಸ್, ಏನು ಮಾಡ್ತಿದ್ದಾರೆ? ಕ್ರೀಡಾಪಟುವಿನ ಹೆಣ್ಮಗಳ ಹೆಸರು ಬಂದು ರಶ್ಮಿ, ತಂದೆ ಪ್ರಕಾಶ್ ಅಂತ. ಅವಳು 8th ಸ್ಟ್ಯಾಂಡರ್ಡಲ್ಲಿ ನಮ್ಮ ಏನು ಜ್ಞಾನ ವಿಕಾಸ ಏನು ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಜ್ಞಾನಪೂರ್ಣ, ಅದರಲ್ಲಿ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಅದರಲ್ಲೂ ರೈತನ ಮಗಳಾಗಿ ಓದ್ತಾ ಇದ್ದಾಳೆ. ಅವಳು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಂಜಾಬ್ ವಿರುದ್ಧ ಮತ್ತು ಕೇರಳ ವಿರುದ್ಧ ಇಂಥ ಹಲವಾರು ಸ್ಟೇಟ್ಗಳ ವಿರುದ್ಧ ಅತಿ ಹೆಚ್ಚಿನ ಸ್ಪೋರ್ಟಿವ್ ಆಗಿ ಆಡಿ ಒಳ್ಳೆ ಹೆಸರು ತಂದಿದ್ದಾರೆ. ಅದಕ್ಕೆ ಎಲ್ಲ ಕೂಡ ನಿಮಗೆ ಪ್ರೂಫ್ ಕೊಡ್ತೇನೆ. ಅವಳು ಕಳಿಸಿರೋದು, ಅವ್ರು ತಗೊಂಡಿರೋದೆಲ್ಲ. ಅವನು ಈಗ ಅವರಿಗೆ ಬೇಕಾಗಿರೋದು ಏನಂದರೆ, ಅವಳಿಗೆ ಬೇಕಾಗಿರೋದು ಗುರಿ ತಲುಪಿಸೋಕ್ಕೆ ಏನು ಸಹಕಾರ ಬೇಕು ಜಿಲ್ಲಾಡಳಿತದಿಂದ ಅಥವಾ ಸರ್ಕಾರದಿಂದ, ಆ ಚಿಂತನೆ ಅಡಿಯಲ್ಲಿ ಅವಳಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟು ಯುವ ಸಬಲೀಕರಣ ಅಂತ ಏನು ನಮ್ಮ ಸರ್ಕಾರದ ಆಡಳಿತದಲ್ಲಿದೆ, ಒಂದು ಆಡಳಿತ ಇದೆ, ಅದರಲ್ಲಿ ಒಳ್ಳೆ ಕಡೆ ಟ್ರೈನಿಂಗ್ ಕೊಟ್ಟು ಅವಳ ಇಂಟರ್ನ್ಯಾಷನಲ್ ಪಟುವಾಗಿ ಕಬಡ್ಡಿಯಲ್ಲಿ ನೋಡ್ತಕ್ಕಂಥ ಒಂದು ಅವಕಾಶ ನಮ್ಮ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಸಿಗಬೇಕು ಅಂತಕ್ಕಂಥ ಮನವಿಯನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರದ ಸಚಿವರಿಗೆ, ಸರ್ಕಾರದ ಅಧಿಕಾರಿಗಳಿಗೆ ಮತ್ತು ಈ ಭಾಗದ ಎಲ್ಲ ಯುವ ಏನು ಕ್ರೀಡಾ ಮನೋಭಾವವುಳ್ಳ ಯುವಕರಿಗೆ ನಾನು ಹೇಳೋಕ್ಕೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ತುರೈಯಿಂದ ಏನು ಉಪಯೋಗ ಇಲ್ಲ. ಅವಳಿಗೆ ಗುರಿ ತಲುಪಿಸುವಲ್ಲಿ ನಾವೆಲ್ಲ ಸಹಕಾರ ನೀಡೋಣ. ಅದರಲ್ಲೂ ರೈತರ ಮಕ್ಕಳು ಯಾವುದಾದ್ರೂ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಧ್ಯೇಯದಡಿಯಲ್ಲಿ ನಾವೆಲ್ಲರೂ ಅವಳಿಗೆ ಸಹಕಾರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ.